ಜೀವ ಬಿದ್ದ. ಇವ ಜಿಯೋ ಗೊದ್ದದವು ಕೆಳಗ ಬಾಯಿ ಕಡೆ ಗೊದ್ದ ಅಲ್ಲಿ ಕೊಡೋಗು. ನಮಸ್ಕಾರ ಕರ್ನಾಟಕ, ಹೆಂಗದೀರಿ? ಎಲ್ಲರೂ ಆರಾಮದಿರಿನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತನಿ. ನಾವು ಆರಾಮದ ನೋಡ್ರಿ. ಬರ್ರಿ ಮತ್ತು ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ. ದೀಪಾವಳಿ ಹಬ್ಬ ಆದಮೇಲೆ ನಾವು ಕರ್ಚಿಕ ಮಾಡಾಕತ್ತೀವಿ. ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ನಾವು ನಮ್ಮ ದೀದಿ ಊರಿಗೆ ಬರ್ತಿದ್ವಿ. ಆದರೆ ಈ ವರ್ಷ ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ ಕರ್ನಾಟಕಕ್ಕೆ, ಹಾಗಾಗಿ ಬಂದಿರಲಿಲ್ಲ. ದೀಪಾವಳಿ ಹಬ್ಬ ಆಗಿ ಮಾರನೇ ದಿನನ ಭಾವಬೀಜ ಅಂತ ಇರ್ತೈತಿ. ಈ ಆಚರಣೆ ಅಂತ ತುಂಬ ಅಂದರೆ ತುಂಬ ದೊಡ್ಡದಾಗಿರುತ್ತೆ ಗೈಸ್. ಈ ವರ್ಷ ಅಕ್ಕಂದು ಮತ್ತು ತಮ್ಮಂದು ಏನಪ್ಪ ಅದು ಭಾವಬೀಜ ಮಿಸ್ ಆಗಿತ್ತು. ಹಾಗಾಗಿ ಊರಿಂದ ಬಂದು 2 ದಿನಕ್ಕೆ ನಾವು ಇಲ್ಲಿಗೆ ಬಂದವಿ. ದೀಪಾವಳಿಗೆ ಮಾಡಿದ್ದು ಸೂಸ್ಲ ಹಂಗೆ ಇತ್ತು. ನಾವೆಲ್ಲ ಪ್ರತಿ ವರ್ಷ ಬರ್ತವೆ ಎಂದು ನಮ್ಮ ದೀದಿ ಜಾಸ್ತಿನೇ ಸೂಸ್ಲ ಮಾಡಿಟ್ಟಿದ್ರು. ನಾವು ಬಂದಿಲ್ಲ, ಹಾಗಾಗಿ ಸೂಸ್ಲ ಹಂಗೆ ಉಳ್ಕೊಂಡಿತ್ತು. ಹಾಗಾಗಿ ಇವಾಗ ಮಾಡೋಣ, ಇಲ್ಲಾಂದ್ರೆ ಸೂಸ್ಲ ಹಾಳಾಗಿಬಿಡ್ತೈತೆ ಅಂದ್ಬಿಟ್ಟು ನಾವಿಲ್ಲಿ ಕರ್ಚಿಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜೀವ ಅಂದ್ರೆ ಒಂಚೂರು ಕರ್ಚಿಕ ಮಾಡೋಕೆ ಕೊಡ್ತಿರ್ಲಿಲ್ಲ. ಹಾಗಾಗಿ ನಿನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಆಟ ಆಡು, ಈ ಕಡೆ ನಮಗೆ ಕರ್ಚಿಕ ಮಾಡೋಕ್ಕೆ ಬಿಡು ಅಂದ್ಬಿಟ್ಟು ಅವನಿಗೆ ನಾವು ಹಿಟ್ಟು ಕೊಟ್ಟು ಈ ಕಡೆ ನಾವು ಕರ್ಚಿಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವ ಥರ ಎಲೆ ಉದ್ದಿನಿ ನೋಡ್ಬೋದು. ನಮ್ಮೂರ ಕಡೆ ಎಲ್ಲ ಉದ್ದುದ್ದಾಗೆ ಉದ್ದಿ ಕರ್ಚಿಕ ತೂರಣ ಏನಪ್ಪ ಅದು ಸುಸ್ಲ ಹಾಕಿ ತುಂಬ್ತಾರೆ. ಆದರೆ ಇಲ್ಲಿ ಒಂಥರ ಚಪಾತಿ ಥರ ರೌಂಡಾಗಿ ಉದ್ದಿ ಅದಕ್ಕೆ ಸುಸ್ಲ ಹಾಕಿ ಆಮೇಲೆ ಕಡೆ ತುಂಬ್ತಾರೆ. ನಾ ಈ ಕಡೆ ತುಂಬಿ ಉದ್ದಿ ಇಡಾಕತ್ತಿದ್ದೆ, ನಮ್ಮ ದೀದಿ ತುಂಬಾಕತ್ತಿದ್ರು. ಇದೇ ಥರ ಎಲ್ಲ ಕರ್ಚಿಕಾಯಿನೂ ಮಾಡ್ಕೆ ಬಿಟ್ವಿ ನಾವೆಲ್ಲ ಸೇರಿ. ಜಿಯೋ ನಡಿ, ಎಲ್ಲಿ ಬಂದೆ? ಗಾಡಿ ಪಪ್ಪ ಗಾಡಿ, ಕಾಕ ಗಾಡಿ ಅದು. ಬಾ. ಹೇ ಮಾವು ಹೋಯ್ತು ಮಾವು ಇಲ್ಲಿ. ಯಾವಾಗ ಇಲ್ಲೇದ ಮಾವು ಗಾಡಿ. ಖುಷಿ ನಮ್ಮ ಜೀವಗ. ಆ ಕಾಲಕ್ಕೆ ಅಪ್ಪಾಜಿ ಮನೆ ಬಂದ್ಮೇಲೆ ಚಪ್ಪಲ್ ಹಾಕ್ಯನಕತ್ತ ನೀವ. ಊಟ ಆಯ್ತಾ? ಈ ತಬಲ ಅದು ಏನಂದ್ರಿ? ತಬಲ ಅಲ್ಲ, ತಬ ಅಲ್ಲದು. ಹೇಗ್ತೆ ಜೋಪ್ಲೇತ್ ಕಪ್ಪಸ್ತ ಏನು ಮಾಡಕತ್ತ? ಶೀ ತೋರಿಸ್ಬೇಡ, ಆ ಥರ ಮಾಡಕ್ಕೆ ತೋರಿಸ್ಬೇಡ. ಬೇಡ ತೆಗಿಜಿಯೋ. ಚಡ್ಡಿ ಹಾಕ್ಯಾನಕಂತನ್ರಿ. ಚಡ್ಡಿನ ಪ್ಯಾಂಟ್ ಬೇಕು, ಫೋಟೋ ಹೊಡಿ ಅಂತಾನೆ. ಈ ಕಡೆ ಅಲ್ಲಿ ನಿಲ್ತಾನೆ, ಫೋಟೋ ಹೊಡಿ ಅಂತ ಹೇಳಕತ್ತಾನ. ಎಷ್ಟು ಸಖತ್ತಾಗಿ ಕಾಣ್ತೈತೆ ನೋಡ್ಬೋದು ಈ ಕಡೆ ಎಲ್ಲ. ಅಲ್ಲ ಬೆಳಗ್ಗೆ ಚಲೋ ಕಾಣ್ತೈತಿ, ಇವಾಗೆಲ್ಲ ಸಾಯಂಕಾಲ ಆಗೈತಿ. ಜಿಯೋ ಹೋಗ್ಬಾರ್ದು ಆ ಕಡೆ, ಬಾ ಈ ಕಡೆ. ಯಪ್ಪ ನಿಂಬೆ ಹಣ್ಣು ಬಿದ್ದದು. ಏನು ಅಲ್ಲಿ ಹೋಗ್ಬೇಕು? ಹೋಗು ಕೆಳಗೆ ನೋಡ್ಕೊಂತ ಹೋಗು. ಮಣ್ಣು ತೆಗಕ್ಕೆ ಹೋಗ್ಯಾರ. ನಮ್ಮ ಹಿಮಾಂಶನ್ ತಬ್ಲ ಇದು 2 ವರ್ಷ ಆಯ್ತಲ್ಲ ಅದಕ್ಕೆ. ಅಯ್ಯೋ ಬಾಬಡಿ ಅವ್ನು ಕೊಡಬೇಕು. ನಿಂಬೆ ಗಿಡ ಇದು ಒಂಥರ ನಿಂಬೆ ಗಿಡ. ನಿಂಬೆ ಹಣ್ಣು ಹೆಚ್ಚಿದ್ವಿ ಅಂದ್ರೆ ಇದ್ರೊಳಗೆ ಎಲ್ಲ ಕರ ಇರ್ತದೆ. ನೋಡ್ರಿ ಕೆಳಗೆಲ್ಲ ಬಿದ್ದು ಹಣ್ಣಾಗಿ. ನಡಿ, ಓಡು. 1 2 3. ಬೀಳ್ತಿಜಿಯೋ. ಅವ್ರ ಎಲ್ಲೆಲ್ಲಿ ಹೋಗ್ಕೊಳ್ಳಲ್ಲ ಅಲ್ಲೆಲ್ಲಿ ಹೋಗಾಕತ್ತಾನೋ. ಇಲ್ಲಿ ಎಲ್ಲಿ ನೋಡಿದ್ರು ಗ್ರೀನ್ ಸಖತ್ತಾಗಿದೆ ಗೈಸ್. ನಾನಂತರೂ ಭಾಳ ದಿನ ಆದ್ಮೇಲೆ ಬಂದವಿ. ಮಳೆಗೆಲ್ಲ ಚಲೋ ಕಾಣ್ತದೆ. ಒಳಗೆ ಅದಕ್ಕೆ ಮಾಡ. ನಮ್ಮ ಹಿಮಾಂಶು ಖುಷಿ ಮನೆಗೆ ಬಂದಾನಂತ ಊರಿಗೆ. ನಮ್ಮ ಜೀವಗ ಎಲ್ಲಿ ಬೇಕಾದಲ್ಲಿ ಆಡೋಕೆ ಜಾಗ ಸಿಕ್ಕತ್ತಿ. ಓಡ್ತಾನೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಬಿದ್ದಾಗ ಹಿಮಾಂಶ್ ಜೀವ ಬಿದ್ದ. ತಗೋಬೇಡ. ಓಯ್ ಏನು? ಓಯ್
ಏನು ರೀ ಡಂಪರ್ ಡಂಪರ್ ಬೇಕು ತಗೋಬಾರ್ದಪ್ಪ. ಹಾಂ ಹಾಂ ಡಂಪರ್ ಬೇಕತ್ರಿ ಇವನಿಗೆ. ಡಂಪರ್ ಮ್ಯಾಲೆ ಡಂಪರ್ ಕಾಣ್ತಾವಲ್ಲ, ಡಂಪರ್ ಬೇಕಂತ ಅನ್ನಕತ್ತ. ಹಾಂ काय काय ती आणून ठेव जा. आणि माझी ती कमळाची येली काढलं होय काल वरती ठेवायचं का त्याचा हात पोचला कसा तिथे. जियो ये हॅलो गाडी तू बा डंप तू बा. लिंबू लिंबू हो ಹಣ್ಣು ಇವು ಲಿಂಬು, ಇವು ಒಂಥರ ಲಿಂಬು. ರಸ ಅಂದ್ರೆ ರಸ ಇರ್ತೈತಿ, ಹೆಚ್ಚಿದ್ರೆ ಒಳಗಡೆನ ಹಳದಿ ಹಳದಿ ಕಲರ್ ಇರ್ತದೆ ಆ ಥರದ್ದು ಇದು ಲಿಂಬು. ಕಾಡು ಲಿಂಬು ಅಂತ ಕರಿತಾರೆ, ಈಡ್ ಲಿಂಬು ಅಂತಾರೆ. ಈಡ್ ಲಿಂಬು ಇವ ಜಿಯೋ ಗೊದ್ದದವು ಕೆಳಗ ಬಾಯಿ ಕಡೆ ಗೊದ್ದದವು ಗೊದ್ದ ಅಲ್ಲಿ ಕೊಡೋಗು, ಅತ್ತೆ ಕಡೆ ಕೊಡೋಗು. ಲಿಂಬು ಲಿಯೋ ಅಲ್ಲ ಲಿಂಬು ಲಿಂಬು ಬಾಯಿ ಕಡೆ ಅಲ್ಲಿ ಬಿದ್ದತಿ, ರಸ್ತೆ ಹತ್ರ ಬಿದ್ದಿತ್ತು. ಸಾಕಪ್ಪಾಜಿ ನಮಗೆ ಜಾಸ್ತಿ ಬೇಡ ಅಷ್ಟೇ. ಏನು ಮಾಡೋದು ಲಿಂಬುನ तो बघ वरती बघा एका ठिकाणी चार आणि साईडला पिकलेले. ಮ್ಯಾಲ ಅದು ಜಾಸ್ತಿ ಕೆಳಗಿಲ್ಲ. ಕೆಳಗೆ ಎಳ್ಳೆಳೆ ಅದು ಕೆಳಗಿದ್ದು ಇವೆಲ್ಲ ಹರ್ಕೊಬಿಟ್ಟಾರು. ಹೋಗೋ ಊರಿಂದ ಬಂದ್ವಿ ನಾವು. ನಮ್ಮೂರಲ್ಲಿ ಜಾತ್ರೆ ಇತ್ತು, ಹಾಗಾಗಿ ಜಾಸ್ತಿ ದಿನ ಉಳ್ಕಿರ್ಲಿಲ್ಲ. ಮಾರನೇ ದಿನನ ಬಂದ್ವಿ. ಇದು ನಮ್ಮೂರ ಸ್ವಯಂಭೂ ಟೆಂಪಲ್ ಅಂತ. ಪ್ರತಿ ವರ್ಷನೂ ಭಾಳ ಅಂದರೆ ಭಾಳ ಜೋರಾಗಿ ಜಾತ್ರೆ ಆಕತಿ ಇಲ್ಲಿ. ಒಂದು 2 ದಿನ ಇರುತ್ತೆ. ನಾವು ಕೊನೆ ದಿನ ಬಂದವಿ. ಮೊದಲನೇ ದಿನ ನಾವು ಊರಿಗೆ ಹೋಗಿದ್ವಲ್ಲ, ಹಾಗಾಗಿ 2ನೇ ದಿನ ಬಂದವಿ. ಇವತ್ತೇ ಲಾಸ್ಟ್ ದಿನ ಇತ್ತು. ನಮ್ಮ ಮನೆಯವರು ಬೇಡ ಹೋಗೋದು, ನಾನು ಹೋಗಿ ಬರ್ತೀನಿ, ನೀವು ಯಾರು ಬೇಡ ಅಂತಂತಿದ್ರು. ನಮ್ಮ ಮನುಷ್ಯ ಇಲ್ಲ, ನಾನು ಹೋಗಲೇಬೇಕು, ನನ್ನ ಕರ್ಕೊಂಡು ಹೋಗ್ರಿ ಅಂತ ಹಠ ಮಾಡಿದ ಮೇಲೆ ನಮ್ಮ ಮನೆಯವರು ಜಾತ್ರೆ ಕರ್ಕೊಂಡು ಬಂದಾರು. ಸಖತ್ತಾಗಿ ಲೈಟಿಂಗ್ ಎಲ್ಲ ಮಾಡಿದ್ರು. ನಾ ಎಲ್ಲ ವಾಯ್ಸ್ ಕವರ್ ಕೊಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಎಲ್ಲ ಹಾಡೆಲ್ಲ ಹಚ್ಚಿಬಿಟ್ಟಿದ್ರು, ಕಾಪಿರೈಟ್ ಬರ್ತೈತೆ ಅಂದ್ಬಿಟ್ಟು ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ತಾರ್ ಯಾವ ಥರ ಗಾಡಿ ಇದೆ. ನಮ್ಮ ಹಿಮಾಂಶು ಜಿಯೋ ಈ ಗಾಡಿಗೋಸ್ಕರನೇ ಅಳ್ತಾಯಿದ್ರು. ನಾವು ಇಲ್ಲಿ ಆಡಬೇಕು ಅಂತ. ಸರಿ ಮೊದಲು ದೇವರಿಗೆಲ್ಲ ಕೈ ಮುಗಿದು ಹಣಕ ಮಾಡಿಸ್ಕೆ ಬರೋಣ, ಆಮೇಲೆ ಕಡೆ ನಿಮ್ಮನ್ನು ಕುಂದಿರ್ಸ್ತೇನೆ ಗಾಡಿಗೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಇವು ದೇವರಿಗೆಲ್ಲ ದರ್ಶನ ಮಾಡ್ಕೊಬಂದ್ವಿ. ಆಮೇಲೆ ಕಡೆ ನಮ್ಮ ಹಿಮಾಂಶು ನೋಡ್ರಿ ಅಲ್ಲಿ ಆಟ ಸಾಮಾನುಗಳೆಲ್ಲ ಇದ್ವು. ನನಗೆ ಆಟ ಸಾಮಾನು ಬೇಕು ಅಂತ ಅವನ ಅಂಗಡಿ ಕಡೆನ ಬೋಟ್ ತೋರಿಸ್ತಾ ಇದ್ದ. ಇಲ್ಲಿ ನಾವು ಬಾಲ್ ತೊಗೊಳ್ಳೋಣ ಅಂತ ಬಾಲ್ ತೊಗೊಳಕಂತ ಬಂದ್ವಿ. ತೊಗೊಂಡ್ವಿ ಒಂದು ಬಾಲ. ಆಮೇಲೆ ಕಡೆ ತೊಗೊಂಡು ಇಲ್ಲಿಂದ ನಮ್ಮ ಜಿಯೋಗೆ ರಿಕ್ಷಾ ಬೇಕತ್ತಲ್ಲ, ರಿಕ್ಷಾ ತೊಗೊಬರೋಣ ಅಂದ್ಬಿಟ್ಟು ಹೋದ್ವಿ. ಅವನಿಗೆ ಬಾಲ್ ತೊಗೊಂಡ್ರೆ ಅವ್ನಿಗೆ ಒಂಚೂರು ಇಷ್ಟನೇ ಇರಲಿಲ್ಲ. ರಿಕ್ಷಾ ಅಂದರೆ ನಂಗೆ ರಿಕ್ಷಾನ ಬೇಕಂತ ಅವನು ಹಠ ಹಿಡಿದು ಬರೀ ಅದೇ ಅಂಗಡಿ ಕಡೆ ಅವನು ಬೋಟ್ ಮಾಡಿ ತೋರ್ಸಕತ್ತ, ಕರ್ಕೊಂಡು ಹೋಗ್ರಿ ಅಲ್ಲಿ ಅಂತ. ನಾವು ಒಂದು ಬಾಲ್ ನಮ್ಮ ಹಿಮಾಂಶು ತೊಗೊಂಡ ಲಾಸ್ಟ್. ಅವನಿಗೆ ಮೊದಲು ರಿಕ್ಷಾ ತೊಗೊಬರೋಣ ಅಂದ್ಬಿಟ್ಟು ರಿಕ್ಷಾ ತೊಗೊಬರಕಂತ ಹೋದ್ವಿ. ನಮ್ಮ ಜಿಯೋ ಇಲ್ಲಿ ರಿಕ್ಷಾ ತಗೊಂಡ. ಎಷ್ಟಾಗಂದ ಗಾಡಿಗಳಿದ್ವಿ, ಎಲ್ಲ ಗಾಡಿನ ಬಿಟ್ಟು ಅವನು ರಿಕ್ಷಾನ ತಗೊಂಡ. ಅದಾದಮೇಲೆ ನಮ್ಮ ಹಿಮಾಂಶಿಗೆ ಗಾಡೀಲಿ ಕುತ್ಕೋಬೇಕತ್ತ, ತಾರ್ ಗಾಡಿ. ಹಾಗಾಗಿ ಇಬ್ಬರು ಒಂದೊಂದು ರೌಂಡ್ ಹೋದ್ರೇ ಜಾಸ್ತಿ ಅಂದ್ಬಿಟ್ಟು ನಾವಿಬ್ಬರು ಒಂದೇ ಗಾಡೀಲಿ ಕುಂದ್ರಿಸಿ ಒಂದು ರೌಂಡ್ ಹೋಗಿ ಬಂದರು. ಒಂದು ರೌಂಡ್ ಹೋಗಿ ಬರೋದಕ್ಕೆ 100 ರೂಪಾಯಿ ಚಾರ್ಜ್ ಇತ್ತು. ಹೋದರೆ ಹೋಯ್ತು ಅಂದ್ಬಿಟ್ಟು ಇಬ್ಬರನ್ನೂ ಒಂದೇ ಸಲಿಗೆನ ಒಂದೇ ಗಾಡೀಲೇ ಕುಂದ್ರಿಸಿ ಆಟ ಆಡಿಸಿದ್ವಿ. ಅದಾದಮೇಲೆ ನಾವು ಮನೆಗೆ ಪ್ರಸಾದ ಅದೆಲ್ಲ ಬೇಕಿತ್ತು. ಮನೇಲಿ ಕಾಜಾ ಬಂಗಾಲಿ ಇದೆಲ್ಲ ಪ್ರಸಾದ ತೊಗೊಂಡು ಆಮೇಲೆ ಕಡೆ ನಿಮಗೆಲ್ಲ ಗೊತ್ತಲ್ಲ, ಮಕ್ಕಳನ್ನ ಜಾತ್ರೆ
ಕರ್ಕೊಂಡು ಬಂದವಿ ಅಂದಮೇಲೆ ಏನಾದರೂ ತಿಂಡಿ ತಿಂದೆ ಅವ್ರ ಮನೆಗೆ ಹೋಗೋದೇ ಇಲ್ಲ. ಹಾಗಾಗಿ ನಮ್ಮ ಮನ್ಸಿಗೆ ಗೋಬಿ ಅದೆಲ್ಲ ಬೇಕತ್ತ ಆಯಿತು ಅಂದ್ಬಿಟ್ಟು ನಾವು ಕಾವುಗಲ್ಲಿಗೆ ಹೋಗಿ ಮೊದಲು ಕಾವುಗಲ್ಲಿಗೆ ಹೋದ್ಮೇಲೆ ತಗೊಂಡಿದ್ದೆ ಅವನು ಗೊಂಜಾಳ ಗೈಸ್. ಗೊಂಜಾಳನ ಹುರಿದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಅದನ್ನೆಲ್ಲ ಹಚ್ಚಿ ಕೊಡ್ತಾರೋ ಅದು ಬೇಕು ಅಂತ ಹಠ ಮಾಡ್ತಾಯಿದ್ದ. ಸರಿ ಆಯಿತು ಅಂದ್ಬಿಟ್ಟು ಅವ್ನು ಕರ್ಕೊಂಡು ಹೋದ್ವಿ. ಅವನಿಗೆ ಮೊದಲು ಅವ್ನಿಗೇನು ಬೇಕೋ ಅದನ್ನು ಕೊಡಿಸಿದ್ವಿ. ಇಷ್ಟಪಟ್ಟು ತಿಂದ. 50 ರೂಪಾಯಿಗೊಂದು ಗೊಂಜಾಳ ಇತ್ತು. ಅದು ಹಿಮಾಂಶು ಬೇಡ ಕಣೋ ಮನೇಲಿ ನಾನೇ ಮಾಡಿಕೊಡ್ತೀನಿ, ಎದಕ್ಕೆ ತಿಂತೀಯ 50 ರೂಪಾಯಿಗೊಂದು ಅಂತ ಹೇಳಿದ್ರೆ ಕೇಳಲಿಲ್ಲ. ಅವ್ನು ನಂಗೆ ಬೇಕು ಅಂದು ಅವ್ನು ಹಠ ಮಾಡಿ ಇಸ್ಕೊಂಡು ತಿಂದ. ಅದಾದಮೇಲೆ ಈ ಕಡೆ ಸ್ವಲ್ಪ ಗೋಬಿ ನಾನಷ್ಟೇ ಗೋಬಿ ತಿಂದೆ. ಆಮೇಲೆ ಕಡೆ ಇಲ್ಲಿ ನೋಡ್ಬೋದು ಇದು ಆಲೂಗಡ್ಡೆಯಿಂದ ಮಾಡಿದ್ದು. ನನಗಿದು ಹೆಸರು ಗೊತ್ತಿಲ್ಲ ಗೈಸ್ ನಿಜವಾಗ್ಲೂ ಅದು ಎಂಥದತ್ತೆ ನಮ್ಮ ಹಿಮಾಂಶು ಹೇಳ್ತಾ ಇದ್ದ. ಅವ್ನು ತಗೊಂಡು ತಿಂದ. ಹೆಂಗೈತೆ ಅಂತ ಕೇಳಿದ್ರೆ ಚಲೋ ಐತಿ ಅಂತ ಹೇಳಕತ್ತಿದ್ದ. ಸರಿ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ತಿಂದು ನೋಡಿದೆ. ನಿಜ ಮನೆಗೆ ಗೈಸ್ ಚೂರು ಚಲೋ ಇರಲಿಲ್ಲ ಗೈಸ್, ನನಗಂದ್ರೆ ಇಷ್ಟನ ಆಗಲಿಲ್ಲ ಅದು. ಆಮೇಲೆ ಕಡೆ ದೇವ್ರ ಮೆರವಣಿಗೆಲ್ಲ ಹೋಗ್ತಾಯಿತ್ತು. ದೇವ್ರ ಮೆರವಣಿಗೆ ಅದನ್ನ ನೋಡಿಕೊಂಡು ಆಮೇಲೆ ಕಡೆ ನಾವು ಮನೆಗೆ ಹೋದ್ವಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್